ಕರೆಕ್ಟ್. ನಮ್ಮ IMF ಎಸ್ಟಿಮೇಟ್ಸ್ ನೋಡಿದ್ರೆ ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ನಮ್ದೇ ಗ್ರೋತ್ ಎಸ್ಟಿಮೇಟ್ಸ್ ತುಂಬಾ ಚೆನ್ನಾಗಿದೆ. 9% ಕೊಟ್ಟಿದ್ದಾರೆ ಅವರು. ಬಟ್ ನಮ್ಮ ಇಂಡಿಯನ್ ಎಕನಾಮಿಕ್ ಅಡ್ವೈಸರು ಕನ್ಸರ್ವೇಟಿವ್ ಆಗಿ 8%, 8 to 8.5% ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ತುಂಬಾ ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಏನು ಅಂದ್ರೆ, ಇನ್ನೊಂದು ವೇವ್ ಕೊರೋನಾದು ಇಷ್ಟು ಡಿವಾಸ್ಟೇಟಿಂಗ್ ಆಗಿ ಬರಕ್ ಸಾಧ್ಯ ಇಲ್ಲ ಅನ್ನೋ ಅಸಂಪ್ಷನ್ ತಗೊಂಡಿದ್ದಾರೆ ಅವರು. ಕರೆಕ್ಟ್. ಪ್ಲಸ್ ಬೇರೆ ಫ್ಯಾಕ್ಟರ್ಸ್ ಅಂದ್ರೆ ಈಗ ಸಪ್ಲೈ ಆಫ್ ಮನಿ ಇನ್ ದ ಎಕಾನಮಿ ನಾವೇನ್ ಹೇಳ್ತೀವಿ, ಈಗ ತುಂಬಾ ದುಡ್ಡಿನ ಸಪ್ಲೈ ಇದೆ ಎಕಾನಮಿನಲ್ಲಿ, ಅದರಿಂದ ಇನ್ಫ್ಲೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ರಿಲೇಟೆಡ್ ಇನ್ಸೆಂಟಿವ್ಸ್ ಮೆಷರ್ಸ್ ಸಹ ತಗೋಬೇಕು ಮಾನಿಟರಿ ಪಾಲಿಸಿಯಲ್ಲಿ. ಈ ಕಂಡೀಷನ್ಸ್ ಇದ್ರೆ ಮಾತ್ರ ಈ 8 to 8.5% ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಸರ್. ಅಬ್ಸಲ್ಯೂಟ್ಲಿ, ನೀವು ಹೇಳಿದಂತ ಮಾತು ನಿಜ. ನಾನು ದಿವ್ಯ ಅವರನ್ನ ಮಾತಾಡೋದಕ್ಕಿಂತ ಮುಂಚೆ ಅದರ ಒಂದು ಡೀಟೇಲ್ಸ್ ಅನ್ನ ಕೊಟ್ಬಿಡ್ತೀನಿ. ಅಂದ್ರೆ ನಿನ್ನೆ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇರೋದು, ಪ್ರಸಕ್ತ ಈ ಕರೆಂಟ್ ಇಯರ್ ಅಲ್ಲಿ 9.2% ನಷ್ಟು GDP ಗ್ರೋತ್ ಇದೆ. ಅಷ್ಟೇ ಅಲ್ಲದೆ 2022 ಮತ್ತೆ 23 ಅಲ್ಲಿ 8.8 ಇಂದ 8 ನಡುವೆ ಇರ್ಲಿಕ್ಕಿದೆ ಅಂತೇಳಿ ಇವರು ಅಂದಾಜು ಮಾಡಿದ್ದಾರೆ. ಆದರೆ ಅದಕ್ಕೊಂದು ಅಲ್ಲಿ ಕೋಟ್ ಕೂಡ ಮಾಡಿದ್ದಾರೆ, ಆದರೆ ಅಂತ ಹೇಳಿ. ಯಾಕಂದ್ರೆ ಒಂದು, ಅದಕ್ಕೆ ಪೂರಕವಾದಂತ ವಾತಾವರಣ ಇರಬೇಕಾಗತ್ತೆ. ಎರಡನೇದು, 2022 ಮತ್ತೆ 23 ಅಲ್ಲಿ ಸಾಂಕ್ರಾಮಿಕ ರೋಗಗಳ ತೊಂದರೆ ಆಗದೇ ಇರಬೇಕಾಗತ್ತೆ. ಮುಂಗಾರು ಮಳೆ ಅದು ಸಹಜ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $70 ರಿಂದ $75 ಇರಬೇಕಾಗುತ್ತೆ. ಬಟ್ ಇವಾಗ $90 ಇದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಸರಕುಗಳ ಪೂರೈಕೆ ವ್ಯವಸ್ಥೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆದರೆ ಮಾತ್ರ ಈಗಾಗಲೇ ಇವರು ಶ್ರವಣ್ ಅವರು ಹೇಳಿದಂಗೆ ಅವ್ರು ಹೇಳಿದಂತ ಗ್ರೋತ್ ರೀಚ್ ಆಗೋದಕ್ಕೆ ಸಾಧ್ಯ ಇದೆ ಅಂತ. ಆದರೆ ಅಂತ ಹೇಳುವಂಥದ್ದು ನಾವು ಕ್ವಶನ್ ಮಾರ್ಕಲ್ಲೇ ನೋಡ್ಬೇಕು ಅಥವಾ ಆಶ್ಚರ್ಯ ಚಿಹ್ನೆಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗತ್ತೆ. ನಿಮಗೆ ಏನ್ ಅನ್ಸುತ್ತೆ? ಈಗ ನಾನು ಆರ್ಥಿಕ ತಜ್ಞರು ಅಂತ ಹೇಳಿದಾಗ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡೋದೇನು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್. ಪ್ರತಿ ವರ್ಷ ಬಜೆಟ್ ಮಂಡಿಸಿದಾಗ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗತ್ತಾ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಮಾಡಬಹುದಾ ಅಂತ. ಸೊ ಲಾಸ್ಟ್ ಇಯರ್ ಮಾಡಿರ್ಲಿಲ್ಲ, ಚೇಂಜ್ ಏನು ಮಾಡಿರ್ಲಿಲ್ಲ. ಹಾಗಾಗಿ ಈ ಬಾರಿ ತೆರಿಗೆದಾರರು ಅಂತ ಏನ್ ಹೇಳ್ತೀವಿ ಅವ್ರಿಗೂ ಕೂಡ ಹೊಡೆತ ಆಗಿದೆ. ಸೊ ಅವ್ರಿಗೂ ಕೂಡ ಕಷ್ಟ ಆಗಿದೆ ಕೊರೋನಾದಿಂದಾಗಿ. ಈ ಬಾರಿ ಸ್ಲ್ಯಾಬ್ ಏನಾದ್ರು ಚೇಂಜ್ ಮಾಡ್ಬೋದು ಅಂತ ಅನ್ಸುತ್ತೆ. ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಬೇರೆ ಮಾತಾಡೋದಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೇ ಮಾತಾಡೋಣ ಅಂತ. ಸರ್, ನಾನು ಸ್ಲ್ಯಾಬ್ ಚೇಂಜ್ ಮಾಡೋದ್ರ ಬಗ್ಗೆ ಡಿಸಿಷನ್ಗಿಂತ ಮೋರ್ ಡಿಸ್ಪೋಸಬಲ್ ಇನ್ಕಮ್ ಪ್ರತಿಯೊಬ್ಬರಿಗೂ ಸಿಗೋ ತರ ಸಮ್ ಚೇಂಜಸ್ ಮಾಡಬೇಕು ಅಂತ ಬಯಸ್ತೀನಿ. ಅಂದ್ರೆ ಇವಾಗ ಏನಾಗಿದೆ, ನಾವು ಟ್ಯಾಕ್ಸ್ ಹೆಂಗೆ ಕಮ್ಮಿ ಕಟ್ಟೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೌ ಟು ಅರ್ನ್ ಮೋರ್ ಅನ್ನೋ ಕಡೆ ಕಾನ್ಸೆಪ್ಟ್ ಹೋದ್ರೆ ಎಕನಾಮಿ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಮೇನ್ ಇವಾಗ ಏನ್ ಪ್ರಾಬ್ಲಮ್ ಆಗಿದೆ, ಇವಾಗ ನಮ್ ಕೋವಿಡ್ ಸಿಚುಯೇಷನ್ ಇಂದ ತುಂಬಾ ಅನ್ಸರ್ಟಿನೀಸ್ ಇದೆ, ಸರ್ಟನಿಟೀಸ್ ಇರೋದ್ರಿಂದ ಯಾವ ಇಂಡಸ್ಟ್ರಿ ಹೇಗ್ ಹೋಗುತ್ತೆ. ಇವಾಗ ಮುಂಚೆ ಎಲ್ಲ ಎವ್ರಿ 5 years ಒಂದು ಬಜೆಟ್ ಪ್ಲಾನ್ ಇರ್ತಾ ಇತ್ತು. ಎವ್ರಿ ಕಾರ್ಪೊರೇಟ್ ಅಲ್ಲಿ 3 years ಮತ್ತೆ ಎವ್ರಿ ಇಯರ್ ಏನೇನ್ ಮಾಡ್ಬೇಕು, ಎವ್ರಿ ಕ್ವಾರ್ಟರ್ ಏನೇನ್ ಮಾಡ್ಬೇಕು ಪ್ಲಾನಿಂಗ್ ಇರ್ತಾ ಇತ್ತು. ಈಗ ಏನ್ ಪ್ಲಾನಿಂಗ್ ಮಾಡಿದ್ರು ಯಾವ ಕಡೆ ಹೋಗುತ್ತೆ, ಯಾವಾಗ ಲಾಕ್ಡೌನ್ ಆಗುತ್ತೆ, ಈ ವೈರಸ್ ಬಂತು, ನೆಕ್ಸ್ಟ್ ಏನ್ ಬರುತ್ತೆ ಅನ್ನೋ ಆತಂಕದಲ್ಲೇ ಇದೀವಿ ಹೊರತು ಹೇಗೆ ಇನ್ಸ್ಪೈಟ್ ಆಫ್ ಯಾವುದೇ ವೈರಸ್ ಬಂದ್ರು ನಾವು ಹೇಗೆ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಹೋಗ್ತೀವಿ, ನಾವು ಯಾವ ಪ್ರಿಕಾಷನರಿ ಮೆಷರ್ಸ್ ನ ತಗೋಬೇಕು, ಮೋರ್ ಆಫ್ ಲಿಕ್ವಿಡ್ ಫಂಡ್ಸ್ ನ ಹೆಂಗೆ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡಬೇಕು, ಆ ಲಿಕ್ವಿಡ್ ಫಂಡ್ಸ್ ನ ಹೇಗೆ ನಾವು ಮತ್ತೆ ರೀಇನ್ವೆಸ್ಟ್ ಮಾಡಬೇಕು ಬಿಸ್ನೆಸ್ ಅಲ್ಲಿ. ನಂಬರ್ ಆಫ್ ಅಂದ್ರೆ ಏನಂತಾರೆ ದ ಟ್ರಾನ್ಸಾಕ್ಷನ್ಸ್, ಇವಾಗ ಎನಿ ವರ್ಕಿಂಗ್ ಕ್ಯಾಪಿಟಲ್ ನಾವು ತಗೊಂಡ್ರೆ ಎನಿ ಕಂಪ್ನಿಗೆ 20 to 25% ಆಫ್ ದ ಸೇಲ್ಸ್ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ ಇರಬೇಕು. ಅದನ್ನ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ಸ್ ಇರುತ್ತೆ ಅದನ್ನ 5 times to 6 times ನಾವು ಟರ್ನ್ ಓವರ್ ಮಾಡಬೇಕು ಅನ್ನೋದೊಂದಿರುತ್ತೆ. ಈಗ ನಾವು ಮಾಡ್ತಾ ಇಲ್ಲ, ಅಷ್ಟು ಮಾಡಕ್ ಆಗ್ತಿಲ್ಲ. ಸೊ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ RBI ಕಡೆಯಿಂದ ಈ MSMEs ಗೆ ಏನೇನು ಮತ್ತೆ SMEs ಗೆ ಏನೇನು ಸಾಧ್ಯ ಆಗತ್ತೆ ಮೋರ್ ಸ್ಟ್ರೆಂತ್ ಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಜಾಬ್ ಆಪರ್ಚುನಿಟಿ ಕೊಡ್ಲೇಬೇಕು ಅವರು, ಬಿಕಾಸ್ ಅದು ತುಂಬಾ ಈಗ ಅನಿವಾರ್ಯತೆ ಸಿಚುಯೇಷನ್ ಅಲ್ಲಿ ಇದೀವಿ ನಾವು. ಅದರಿಂದಾನೇ ಎಂಪ್ಲಾಯ್ಮೆಂಟ್ ನಿಂತಿರೋದು, ಅದರಿಂದಾನೇ ಇಂಡಿವಿಜುವಲ್ ಸ್ಯಾಲರಿ ನಿಂತಿರೋದು. ಅವ್ರಿಗಲ್ಲಿ ಜಾಸ್ತಿ ಬಂದ್ರೆ ತಾನೇ ಕಂಪನೀಸ್ಗೆ ಅವರು ಎಂಪ್ಲಾಯೀಸ್ಗೆ ಕೊಡಕ್ ಸಾಧ್ಯ. ಎಂಪ್ಲಾಯೀಸ್ಗೆ ಬಂದ್ರೆ ತಾನೇ ಅವ್ರು ಟ್ಯಾಕ್ಸ್ ಇನ್ನೊಂದು ಮತ್ತೊಂದು. ಡಿಸ್ಪೋಸಬಲ್ ಇನ್ಕಮ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನೀವು ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ. ಬಟ್ ಲಾಂಗರ್ ರನ್ ನಲ್ಲಿ ನೀವು ಹೇಳಿದನ್ನ ಮಾಡ್ಕೊಂಡು ಹೋಗ್ಬೋದು. ಬಟ್ ಕೊರೋನಾ ಅಂತ ಹೇಳುವಂತ ಮಹಾ ಪಿಡುಗು ಅಥವಾ ಸಾಂಕ್ರಾಮಿಕ ರೋಗ ಬಂದಿದ್ರಿಂದಾಗಿ ಏನೇನ್ ಸಮಸ್ಯೆಗಳಾಯ್ತು ಅಂತ ಹೇಳಿ ನಾವು ಮತ್ತೆ ಹೇಳ್ಬೇಕಾಗಿದ್ದಿಲ್ಲ. ಪ್ರತಿಯೊಬ್ಬರ ಲೈಫ್ ಸ್ಟೈಲು ಚೇಂಜ್ ಆಗಿದೆ, ಅಥವಾ ಜೀವನ ಹಳಿ ತಪ್ಪೋದು ಅಂತ ಹೇಳ್ತೀವಲ್ಲ, ಟ್ರ್ಯಾಕ್ ಬಿಟ್ಟು ಹೋಗ್ತಾ ಇದೆ. ಮತ್ತೆ ಅದನ್ನ ಟ್ರ್ಯಾಕಿಗೆ ತರಬೇಕಾಗತ್ತೆ. ಹಾಗಾಗಿ ಸಡನ್ ಏನಾದ್ರೂ ಡೋಸ್ ಕೊಡ್ಲೇಬೇಕಾಗತ್ತಲ್ಲ. ಅದಕ್ಕೆ ಕೇಳಿದೆ ನಾನು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡಬಹುದಾ, ಸ್ಲ್ಯಾಬ್ ಚೇಂಜಸ್ ಮಾಡುವಂತ ಚಾನ್ಸಸ್ ಇದೆಯಾ, ಚೇಂಜಸ್ ಮಾಡುವಂತ ಸುಸ್ಥಿತಿಯಲ್ಲಿ ಸರ್ಕಾರ ಇದೆಯಾ ಅಂತ?
ಸ್ವಲ್ಪ ಚೇಂಜಸ್ ಮಾಡ್ಬೋದು. ನಾವು ತುಂಬಾ ಜಾಸ್ತಿ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ಸರ್ತಿ, ಬಿಕಾಸ್ ಬೇರೆ ಬೇರೆ ತುಂಬಾ ಇಶ್ಯೂಸ್ ಇರೋದ್ರಿಂದ ಫೋಕಸ್ ಶುಡ್ ಬಿ ಮೋರ್ ಆನ್ ಹಾಸ್ಪಿಟಲ್ ಸೆಕ್ಟರ್ಸ್ಗೆ, ಅಗ್ರಿಕಲ್ಚರಲ್ ಸೆಕ್ಟರ್ಸ್ಗೆ, ಈ MSMEsಗೆ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ಮೋರ್ ಪವರ್ ಬೇಕಾಗಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ ಇಸ್ ಎ ಕ್ವಶನ್. ಸೊ ಆದ್ರಿಂದ ತುಂಬಾ ಜಾಸ್ತಿ ನಾನ್ ಪರ್ಸನಲಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸ್ಲ್ಯಾಬ್ಸ್ ಅಲ್ಲಿ, ಬಟ್ ಸಮ್ ಬೆನಿಫಿಟ್ ಡೆಫಿನೆಟ್ಲಿ ಇದೆ ಇರುತ್ತೆ. ನಾನು ನೆಕ್ಸ್ಟ್ ಒಂದು ಕೇಳಬೇಕಿತ್ತು, ಯಾಕಂದ್ರೆ ಅದರ ಬಗ್ಗೆ ತುಂಬಾನೇ ಡಿಸ್ಕಸ್ ಆಗ್ತಾ ಇತ್ತು. ಏನು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನೇ ತೆಗಿತಾರೆ, ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ತರ್ತಾರೆ. ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಗಿರೀಶ್ ಗೌಡ್ರನ್ನ ಮಾತಾಡ್ತೀನಿ. ಗಿರೀಶ್ ಗೌಡ್ರೆ ಆಗ್ಲೇ ಓಕೆ ಫೈನ್, ಮತ್ತೆ ಮಾತಾಡ್ಸೋಣ. ಅದ್ರ ಜೊತೆಗೆ ಶ್ರವಣ್ ಅವರನ್ನು ಕೂಡ ಮಾತಾಡ್ಸೋಣ. ಒಂದು ಶಾರ್ಟ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ನ ನಂತರ ಮತ್ತೆ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ನಿರೀಕ್ಷೆಗಳೇನು, ಜನ ಏನು ಹೇಳ್ತಾರೆ, ಗಣ್ಯರು ಏನು ಹೇಳ್ತಾರೆ ಮಾತಾಡೋಣ ಬ್ರೇಕ್ನ ನಂತರ.